ದರ್ಶನ್ ಅಂಡ್ ಗ್ಯಾಂಗ್ನಿಂದ ರೇಣುಕಾ ಸ್ವಾಮಿ ಬರ್ಬರ ಹತ್ಯೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಆರೋಪಿ ದರ್ಶನ್ಗೆ ಮಧ್ಯಂತರ ಜಾಮೀನು ಮಂಜೂರು ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನ ಸಲ್ಲಿಸುವುದಕ್ಕೆ ಸರ್ಕಾರದ ಅನುಮತಿಯನ್ನ ಕೋರಲಾಗಿದೆ. ಸದ್ಯದಲ್ಲೇ ಸುಪ್ರೀಂಗೆ ಮೇಲ್ಮನವಿಯನ್ನ ಅರ್ಜಿ ಸಲ್ಲಿಸುವಂತ ಪೊಲೀಸರು ಎಲ್ಲ ತಯಾರಿಗಳನ್ನ ಮಾಡಿಕೊಂಡಿದ್ದಾರೆ. ಇನ್ನೇನು ಸುಪ್ರೀಂಗೆ ಮೇಲ್ಮನವಿಯನ್ನ ಸಲ್ಲಿಸ್ತಾರೆ. ಇದಕ್ಕೆ ಬೇಕಿರುವಂತ ಅನುಮತಿ ಸಿಕ್ಕಿದೆ. ಆರೋಪಿ ದರ್ಶನ್ಗೆ ಅರ್ಹತೆಯ ಆಧಾರದಲ್ಲಿ ಸಿಕ್ಕಿರುವಂತಹ ಜಾಮೀನಲ್ಲ, ಇದು ಅನುಕಂಪದ ಆಧಾರದಲ್ಲಿ ಸಿಕ್ಕಿದೆ. ಇದೀಗ ಸುಪ್ರೀಂ ಮೇಲ್ಮನವಿಗೂ ಕೂಡ ತಯಾರಿಗಳು ನಡೆದಿದೆ. ಗೃಹ ಇಲಾಖೆಯಿಂದ ಐ ಥಿಂಕ್ ಮೊನ್ನೆ ಪ್ರೋಸೆಸ್ ಆಗಿದೆ, ಇದಾಗ್ತಾ ಇದೆ ಅಂತ ಕಾಣುತ್ತೆ, ಡ್ಯೂ ಆಗ್ತಾ ಇದೆ. ಆ ತಕ್ಷಣ ನಾವು ಫೈಲ್ ಮಾಡ್ತೇವೆ. ಜಿಯೋ ಇಶ್ಯೂ ಆಗುತ್ತೆ, ಐ ಥಿಂಕ್ ಇಶ್ಯೂ ಆಗಿದೆ ಅಂತ. ಗೃಹ ಇಲಾಖೆಯಿಂದ ಐ ಥಿಂಕ್ ಮೊನ್ನೆ ಪ್ರೋಸೆಸ್ ಆಗಿದೆ, ಇದಾಗ್ತಾ ಇದೆ ಅಂತ ಕಾಣುತ್ತೆ, ಡ್ಯೂ ಆಗ್ತಾ ಇದೆ. ಆ ತಕ್ಷಣ ನಾವು ಫೈಲ್ ಮಾಡ್ತೇವೆ. ಜಿಯೋ ಇಶ್ಯೂ ಆಗುತ್ತೆ, ಐ ಥಿಂಕ್ ಇಶ್ಯೂ ಆಗಿದೆ ಅಂತ. ಗೃಹ ಇಲಾಖೆಯಿಂದ ಐ ಥಿಂಕ್ ಮೊನ್ನೆ ಪ್ರೋಸೆಸ್ ಆಗಿದೆ, ಇದಾಗ್ತಾ ಇದೆ ಅಂತ ಕಾಣುತ್ತೆ, ಡ್ಯೂ ಆಗ್ತಾ ಇದೆ. ಆ ತಕ್ಷಣ ನಾವು ಫೈಲ್ ಮಾಡ್ತೇವೆ. ಜಿಯೋ ಇಶ್ಯೂ ಆಗುತ್ತೆ, ಐ ಥಿಂಕ್ ಇಶ್ಯೂ ಆಗಿದೆ ಅಂತ. ಗೃಹ ಇಲಾಖೆಯಿಂದ ಐ ಥಿಂಕ್ ಮೊನ್ನೆ ಪ್ರೋಸೆಸ್ ಆಗಿದೆ, ಇದಾಗ್ತಾ ಇದೆ ಅಂತ ಕಾಣುತ್ತೆ, ಡ್ಯೂ ಆಗ್ತಾ ಇದೆ. ಆ ತಕ್ಷಣ ನಾವು ಫೈಲ್ ಮಾಡ್ತೇವೆ. ನೋಡಿ, ಇದೀಗ ದರ್ಶನ್ಗೆ ಇದಾಗಲೇ ಜಾಮೀನು ಸಿಕ್ಕಿದೆ, ಮಧ್ಯಂತರ ಜಾಮೀನನ್ನ ಕೊಡಲಾಗಿದೆ. ಆರೋಗ್ಯದ ಕಾರಣಗಳನ್ನ ಇಟ್ಟು ಅವರ ಪರವಾದಂಥ ವಕೀಲರು ನಾಗೇಶ್ ಅವರು ವಾದವನ್ನ ಮಂಡಿಸಿದ್ರು. ಸಮಸ್ಯೆ ಆಗುತ್ತೆ, ಅವರಿಗೆ ಜಾಮೀನು ಕೊಡಲೇಬೇಕು ಅನ್ನೋದಾಗಿ. ಹಾಗಾಗಿ ಅನುಕಂಪದ ಆಧಾರದ ಮೇಲೆ ದರ್ಶನ್ಗೆ ಮಧ್ಯಂತರ ಜಾಮೀನು ಸಿಗುತ್ತೆ. ಆ ಕಾರಣಕ್ಕಾಗಿ ಅವರೀಗ ಟ್ರೀಟ್ಮೆಂಟ್ ಅನ್ನ, ಅದಕ್ಕೆ ಸಂಬಂಧಪಟ್ಟಂತ ಟ್ರೀಟ್ಮೆಂಟ್ ಅನ್ನ ಪಡೀತಾ ಇದ್ದಾರೆ. ಹಾಗೆ ಆರೋಗ್ಯದ ವಿವರವನ್ನ ಕೂಡ ಕೋರ್ಟ್ಗೆ ಸಲ್ಲಿಕೆ ಮಾಡಲಾಗಿದೆ. ಈ ಮಧ್ಯೆ ಸುಪ್ರೀಂ ಮೇಲ್ಮನವಿಗೆ ಎಲ್ಲಾ ತಯಾರಿಗಳಾಗ್ತಾ ಇದೆ. ಸರ್ಕಾರದ ಅನುಮತಿ ಕೂಡ ಸಿಕ್ಕಿರೋದ್ರಿಂದ ಸದ್ಯದಲ್ಲೇ ಸುಪ್ರೀಂಗೆ ಮೇಲ್ಮನವಿಯನ್ನ ಸಲ್ಲಿಸ್ತಾರೆ ಪೊಲೀಸರು. ಅಂತ ಹೇಳಿದ್ರೆ ಈ ಮಧ್ಯಂತರ ಜಾಮೀನನ್ನೇನು ಕೊಟ್ಟಿದ್ದಾರೆ ಇದನ್ನ ಪ್ರಶ್ನೆ ಮಾಡ್ತಾರೆ. ಯಾವ ಆಧಾರದ ಮೇಲೆ ಕೊಟ್ಟಿದ್ದಾರೆ ಅದನ್ನ ಕ್ವೆಶ್ಚನ್ ಮಾಡುವಂತ ಎಲ್ಲಾ ಸಾಧ್ಯತೆಗಳಿದೆ ಸುಪ್ರೀಂನಲ್ಲಿ. ಅಲ್ಲಿ ಯಾವ ರೀತಿಯಾದಂತ ತೀರ್ಪು ಬರುತ್ತೆ ಅಥವಾ ವಾದ ಏನಿರುತ್ತೆ ಇವೆಲ್ಲವೂ ಕೂಡ ಕುತೂಹಲವನ್ನ ಮೂಡಿಸ್ತಾ ಇದೆ. ಕೇವಲ ಕೊಟ್ಟಿರೋದು 6 ವಾರಗಳ ಮಧ್ಯಂತರ ಜಾಮೀನು ಮಾತ್ರನೇ ದರ್ಶನ್ ಅವರಿಗೆ ಸಿಕ್ಕಿರೋದು. ಒಂದು ವೇಳೆ ಆರೋಗ್ಯದಲ್ಲಿ ಮತ್ತು ವ್ಯತ್ಯಾಸಗಳಾಗುತ್ತೆ, ಮುಂದೂ ಕೂಡ ರೆಸ್ಟ್ ಮಾಡಬೇಕಾಗಬಹುದು ಅನ್ನುವಂಥ ಸಂದರ್ಭದಲ್ಲಿ ಬಹುಶಃ ಜಾಮೀನಿನ ವಿಚಾರವಾಗಿ ಮತ್ತೆ ಚರ್ಚೆಗಳಾಗ್ಬೋದು, ವಾದಗಳಾಗ್ಬೋದು, ಎಕ್ಸ್ಟೆಂಡ್ ಕೂಡ ಆಗ್ಬೋದು. ಬಟ್ ಈಗ ಕೊಟ್ಟಿರುವಂಥ ಮಧ್ಯಂತರ ಜಾಮೀನನ್ನೇ ಪ್ರಶ್ನಿಸಿ ಸುಪ್ರೀಂಗೆ ಮೇಲ್ಮನವಿ ಸಲ್ಲಿಕೆಗೆ ಪೊಲೀಸರು ತಯಾರಿಯನ್ನು ಮಾಡಿಕೊಂಡಿದ್ದಾರೆ. ಈ ಬಗ್ಗೆ ಡೀಟೇಲ್ಸ್ ಅನ್ನು ಪಡ್ಕೊಳ್ತಾ ಹೋಗ್ತೀನಿ. ಪ್ರತಿನಿಧಿ ಶಿವಪ್ರಸಾದ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಿವಪ್ರಸಾದ್, ಒಂದ್ ಕಡೆಯಲ್ಲಿ ಅವರಿಗೆ ಅನುಕಂಪದ ಆಧಾರದಲ್ಲಿ ಸಿಕ್ಕಿರುವಂತಹ ಜಾಮೀನು, ಅದಕ್ಕೆ ತಕ್ಕ ಹಾಗೆ ಅವರು ಇದೀಗ ಟ್ರೀಟ್ಮೆಂಟ್ ಅನ್ನ ಪಡಿತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ಸರ್ಕಾರದಿಂದ ಕೂಡ ಅನುಮತಿ ಸಿಕ್ಕಿರೋದ್ರಿಂದ ಯಾವ ರೀತಿಯಾದಂತಹ ತಯಾರಿಗಳಾಗ್ತಾ ಇದೆ ಸುಪ್ರೀಂನಲ್ಲಿ ಕ್ವೆಶ್ಚನ್ ಮಾಡೋದಕ್ಕೆ? ಚೈತ್ರ, ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ಗೆ 6 ವಾರಗಳ ಕಾಲ ಮಾನವೀಯ ನೆಲೆಗಟ್ಟಿನ ಹಿನ್ನೆಲೆಯಲ್ಲಿ ಅನುಕಂಪದ ಆಧಾರದ ಮೇಲೆ ಟ್ರೀಟ್ಮೆಂಟ್ಗಾಗಿ ಮಧ್ಯಂತರ ಜಾಮೀನನ್ನು ಹೈಕೋರ್ಟ್ ನೀಡಿತ್ತು. ಮಧ್ಯಂತರ ಜಾಮೀನನ್ನು ನೀಡಿದ್ದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಈ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ನಲ್ಲಿ ಇದನ್ನು ಪ್ರಶ್ನೆ ಮಾಡೋದಕ್ಕೆ, ಸುಪ್ರೀಂ ಕೋರ್ಟ್ನಲ್ಲಿ ಇದರ ವಿರುದ್ಧ ಈಗಲೇ ಅರ್ಜಿಯನ್ನು ಸಲ್ಲಿಸೋದಕ್ಕೆ, ಮೇಲ್ಮನವಿಯನ್ನು ಸಲ್ಲಿಸೋದಕ್ಕೆ ಸಿದ್ಧತೆಗಳನ್ನು ಕೂಡ ಮಾಡ್ಕೊಳ್ತಿರ್ತಕ್ಕಂಥದ್ದು. ಈಗಾಗಲೇ ಲೀಗಲ್ ಒಪಿನಿಯನ್ ಕೂಡ ಪಡೆದುಕೊಂಡಿದ್ದಂತಹ ಪೊಲೀಸರು ಸರ್ಕಾರದ ಮಟ್ಟದಲ್ಲಿ ಗೃಹ ಇಲಾಖೆಯಿಂದ ಇದಕ್ಕೆ ಸಂಬಂಧಪಟ್ಟಂತೆ ಅನುಮತಿಯನ್ನು ಕೋರಿದ್ರು. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಅನುಮತಿಗೆ ಗ್ರೀನ್ ಸಿಗ್ನಲ್ ಸಿಕ್ಕಿರ್ತಕ್ಕಂಥದ್ದು. ಸದ್ಯದಲ್ಲೇ ಪೊಲೀಸರು ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ರವರಿಗೆ ನೀಡಲಾಗಿರ್ತಕ್ಕಂಥ 6 ವಾರಗಳ ಕಾಲ ಮಧ್ಯಂತರ ಜಾಮೀನು ಏನಿದೆ, ಈ ಮಧ್ಯಂತರ ಜಾಮೀನಿಗೆ ಸಂಬಂಧಪಟ್ಟಂತೆ ಮೇಲ್ಮನವಿಯನ್ನು ಸಲ್ಲಿಸಿದ್ದಾರೆ. ಸದ್ಯದಲ್ಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಸಿದ್ಧತೆಗಳನ್ನು ಕೂಡ ಮಾಡ್ಕೊಳ್ತಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ಗೆ 6 ವಾರಗಳ ಕಾಲ ನೀಡಿರ್ತಕ್ಕಂಥ ಮಧ್ಯಂತರ ಜಾಮೀನಿನ ಪ್ರಶ್ನೆಯನ್ನು ಮಾಡಿ ಮೇಲ್ಮನವಿಯನ್ನು ಸಲ್ಲಿಸೋದಕ್ಕೆ ಸಿದ್ಧತೆಗಳನ್ನು ಮಾಡ್ಕೊಳ್ತಿದ್ದಾರೆ. ಈ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಾಸಿಕ್ಯೂಷನ್ ಅಲ್ಲಿ ಪ್ರಸನ್ನ ಕುಮಾರ್ ಅವರು ಏನು ವಾದವನ್ನು ಮಾಡಿದ್ರು, ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವರೆಲ್ಲರ ವಾದವನ್ನು ಆಧರಿಸಿ ಇದಕ್ಕೆ ಸಂಬಂಧಪಟ್ಟಂತೆ ಲೀಗಲ್ ಒಪಿನಿಯನ್ ಕೂಡ ಪಡೆದುಕೊಂಡಿದ್ದು ಸದ್ಯದಲ್ಲೇ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿಯನ್ನು ಸಲ್ಲಿಸಿ ಹೈಕೋರ್ಟ್ ನೀಡಿರ್ತಕ್ಕಂಥ ತೀರ್ಪಿಗೆ ಸಂಬಂಧಪಟ್ಟಂತೆ ಮೇಲ್ಮನವಿಯ ಮೂಲಕ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ಗೆ ನೀಡಲಾಗಿರ್ತಕ್ಕಂಥ ಮಧ್ಯಂತರ ಜಾಮೀನು ಅರ್ಜಿ ಏನಿದೆ ಆ ಜಾಮೀನು ಅರ್ಜಿಯನ್ನು ವಜಾ ಮಾಡಿಸೋದಕ್ಕೆ ಕೋರುವಂತ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು. ಚೈತ್ರ, ಓಕೆ, ಥ್ಯಾಂಕ್ ಯು ಶಿವಪ್ರಸಾದ್ ಮಾಹಿತಿಗಾಗಿ.